ಆತ್ಮೀಯ ನನ್ನ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ವಿಶ್ವಾಮಿತ್ರರ ಘೋರವಾದ ತಪಸ್ಸಿನ ಬಗ್ಗೆ ಹಾಗೂ ಸೀತಾಮಾತೆಯ ಜನನದ ಬಗ್ಗೆ ಮತ್ತು ಜನಕರಾಜನ ಕೈ ತಲುಪಿದ ಶಿವ ಧನಸ್ಸಿನ ವೃತ್ತಾಂತವನ್ನ ತಿಳಿಸಿಕೊಡಲಾಗಿದೆ. ಆ ವಿಡಿಯೋವನ್ನ ನೋಡಿಕೊಳ್ಳದವರು ನೋಡಿಕೊಂಡು ಬನ್ನಿ. ಈ ಸಂಚಿಕೆಯಲ್ಲಿ ಶಿವಧನಸ್ಸಿನ ಮುಂದಿನ ವೃತ್ತಾಂತವನ್ನ ಹಾಗೂ ಶ್ರೀರಾಮನು ಶಿವಧನಸ್ಸನ್ನ ಹೇಗೆ ಎದೆಯೇರಿಸಿದನು ಎಂದು ಮತ್ತು ಸೀತಾ ಕಲ್ಯಾಣದ ತಯಾರಿಯನ್ನ ತಿಳಿಸಿಕೊಳ್ಳಲಾಗುವುದು. ವಿಡಿಯೋವನ್ನ ಪೂರ್ತಿಯಾಗಿ ನೋಡುವ ಮೂಲಕ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವ ಮೂಲಕ ಹೊಸ ವಿಡಿಯೋದ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಜನಕರಾಜನು ಶಿವಧನಸ್ಸನ್ನ ಶ್ರೀರಾಮ ಲಕ್ಷ್ಮಣರಿಗೆ ತೋರಿಸುವುದಾಗಿ ವಿಶ್ವಾಮಿತ್ರರಿಗೆ ಹೇಳಿ ಹೀಗೆ ಹೇಳುತ್ತಾನೆ. ವಿಶ್ವಾಮಿತ್ರರೇ, ಒಂದು ವೇಳೆ ರಾಮನು ಈ ಬಿಲ್ಲನ್ನ ಎದೆಯೇರಿಸಿದರೆ ಸೀತೆಯನ್ನ ಈತನಿಗೆ ಪಾಣಿಗ್ರಹಣ ಮಾಡಿಕೊಡುತ್ತೇನೆ ಎಂದನು. ವಿಶ್ವಾಮಿತ್ರರು ಇದಕ್ಕೆ ಒಪ್ಪಲು ಜನಕರಾಜನು ಮಂತ್ರಿಗಳನ್ನ ಕರೆದು ಗಂಧ ಪುಷ್ಪಗಳಿಂದ ಅಲಂಕರಿಸಲ್ಪಟ್ಟ ಈ ದಿವ್ಯ ಧನಸ್ಸನ್ನ ತರುವಂತೆ ಆಜ್ಞಾಪಿಸಿದನು. ಒಳ್ಳೆಯ ದೇಹ ದಂಡ್ಯಾರವನ್ನೆಲ್ಲ 500 ಜನರು 8 ಚಕ್ರಗಳಿಂದ ಆ ಧನುಸ್ಸಿನ ಪೆಟ್ಟಿಗೆಯನ್ನ ಎಳೆದು ತಂದು ಸಭಾ ಮಂಟಪದಲ್ಲಿಟ್ಟರು. ಆಗ ವಿಶ್ವಾಮಿತ್ರರು ರಾಮನನ್ನ ಕುರಿತು, ವತ್ಸ ರಾಮ, ಧನಸ್ಸನ್ನ ನೋಡು ಎಂದರು. ಮಹರ್ಷಿಗಳ ಮಾತನ್ನ ಕೇಳಿ ರಾಮನು, ಪೂಜ್ಯರೇ, ಈ ದಿವ್ಯವಾದ ಧನಸ್ಸನ್ನ ಮುಟ್ಟಬಹುದೇ? ಸಾಧ್ಯವಾದರೆ ಅದನ್ನ ಎತ್ತಿ ನಾನವನ್ನ ಏರಿಸಲು ಪ್ರಯತ್ನಿಸುವೆನು ಎಂದನು. ವಿಶ್ವಾಮಿತ್ರರು ಜನಕನನ್ನ ಅನುಮತಿಯನ್ನ ಕೊಟ್ಟು ನಂತರ ರಾಮನು ಆ ಧನುಸ್ಸಿನ ಮಧ್ಯಭಾಗವನ್ನ ಹಿಡಿದು ಅನಾಯಾಸವಾಗಿ ಮೇಲೆತ್ತಿದನು. ಅಲ್ಲಿದ್ದವರೆಲ್ಲ ನೋಡುತ್ತಿರುವಂತೆಯೇ ಧನುಸ್ಸಿನ ನಾಣವನ್ನ ಕಟ್ಟಿ ಅದನ್ನ ಎಳೆಯಲು ರಾಮನ ಶಕ್ತಿಯನ್ನ ತಡೆಯಲಾರದೆ ಆ ಧನಸ್ಸು ಮಧ್ಯಭಾಗಕ್ಕೆ ಸರಿಯಾಗಿ ಮುರಿದು ಕೆಳಗೆ ಬಿದ್ದಿತು. ಧನಸ್ಸು ಭಂಗವಾಗುವುದರಿಂದ ಉಂಟಾದ ಶಬ್ದವು ಸಿಡಿಲಿನಂತೆ ಎಲ್ಲೆಲ್ಲೂ ವ್ಯಾಪಿಸಿತು. ವಿಶ್ವಾಮಿತ್ರರು, ಜನಕರಾಜ, ರಾಮ ಲಕ್ಷ್ಮಣರು ಈ 4ರನ್ನ ಬಿಟ್ಟು ಸಭಾಭವನದಲ್ಲಿದ್ದ ಇತರೆಲ್ಲರೂ ಈ ಶಬ್ದದಿಂದ ಭಯಭ್ರಾಂತರಾದರು. ಸ್ವಲ್ಪ ಕಾಲದ ಕಳೆದು ಚೇತರಿಸಿಕೊಂಡರು. ಆಗ ಜನಕನು ವಿಶ್ವಾಮಿತ್ರರನ್ನ ಕುರಿತು, ಪೂಜ್ಯರೇ, ದಶರಥ ಕುಮಾರನಾದ ರಾಮನ ಪರಾಕ್ರಮವು ಎಷ್ಟು ಅದ್ಭುತ ಎಂದು ತಿಳಿಯಿತು. ನನ್ನ ಮಗಳಾದ ಸೀತೆಯು ದಶರಥನ ಮಗನಾದ ಈ ರಾಮನನ್ನ ಪತಿಯನ್ನಾಗಿ ವರಿಸಿ ಜನಕ ವಂಶಕ್ಕೆ ಕೀರ್ತಿ ತರುತ್ತಾಳೆ. ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾದ ಈಕೆಯನ್ನ ವೀರ್ಯಶೂಲ್ಯದ ಮೂಲಕ ಕೊಡಬೇಕೆಂದಿದ್ದ ನನ್ನ ಪ್ರತಿಜ್ಞೆಯು ಸತ್ಯವಾಯಿತು. ನೀವು ಅನುಮತಿಯನ್ನು ಕೊಟ್ಟರೆ ನನ್ನ ಮಂತ್ರಿಗಳನ್ನ ಅಯೋಧ್ಯೆಗೆ ಕಳುಹಿಸಿ ದಶರಥ ರಾಜನನ್ನು ಇಲ್ಲಿಗೆ ಕರೆತರಿಸುತ್ತೇನೆ ಎಂದನು. ವಿಶ್ವಾಮಿತ್ರರ ಸಮ್ಮತಿಸಲು ಜನಕನು ಮಂತ್ರಿಗಳನ್ನ ಅಯೋಧ್ಯೆಗೆ ಕಳುಹಿಸಿ ಇಲ್ಲಿನ ವೃತ್ತಾಂತವನ್ನ ದಶರಥ ರಾಜನಿಗೆ ಹೇಳಿ ಅವನನ್ನ ಇಲ್ಲಿಗೆ ಕರೆತರುವಂತೆ ಹೇಳಿದನು. ಜನಕರಾಜನಿಂದ ಕಳುಹಿಸಲ್ಪಟ್ಟ ದೂತರು ವೇಗವಾಗಿ ಬಹಳ ದೂರ ಪಯಣ ಮಾಡಿ ದಾರಿಯಲ್ಲಿ 3 ರಾತ್ರಿಗಳ ವಿಶ್ರಾಂತಿ ಪಡೆದು ಪುನಃ ಹೊರಟು ಅಯೋಧ್ಯವನ್ನ ಸೇರಿದರು. ಅರಮನೆಯ ದೂತರ ಮೂಲಕ ದಶರಥ ರಾಜನಿಗೆ ಮಿಥಿಲಾ ನಗರಿಯಿಂದ ದೂತರು ಬಂದಿರುವ ವಿಚಾರವನ್ನ ತಿಳಿಸಿದರು. ದ್ವಾರಪಾಲಕರು ದಶರಥನಿಗೆ ವಿಷಯವನ್ನ ತಿಳಿಸಲು ಒಡನೆ ಅವರನ್ನ ಕರೆತರುವಂತೆ ಹೇಳಿದನು. ಜನಕನ ಮಂತ್ರಿಗಳು ಮತ್ತು ದೂತರು ದಶರಥ ರಾಜನಿಗೆ ಕೈಮುಗಿದು ಭಕ್ತಿಯಿಂದ, ಮಹಾರಾಜ, ಮಿಥಿಲಾಪತಿಯಾದ ಜನಕರಾಜನು ನಿಮ್ಮ ಕ್ಷೇಮವನ್ನ ವಿಚಾರಿಸುತ್ತಾನೆ. ವಿಶ್ವಾಮಿತ್ರರ ಮೂಲಕ ಒಂದು ಸಂದೇಶವನ್ನ ಕಳಿಸಿರುವನು. ಏನೆಂದರೆ, ದಶರಥ ಮಹಾರಾಜ, ನನ್ನ ಮಗಳ ವೀರ್ಯಶೂಲ್ಯದಿಂದ ನಾನು ಶಿವಧನಸ್ಸನ್ನ ಇಟ್ಟಿದ್ದೆನು. ಇದನ್ನ ಕೇಳಿ 100 ರಾಜರು ಇಲ್ಲಿಗೆ ಬಂದು ಶಿವಧನಸ್ಸನ್ನ ಮೇಲಕ್ಕೆ ಎತ್ತಲಾಗದೆ ಪರಾಭವ ಹೊಂದಿ ಹಿಂತಿರುಗಿದರು. ವಿಶ್ವಾಮಿತ್ರರೊಡಗೂಡಿ ನಿನ್ನ ಮಕ್ಕಳು ಇಲ್ಲಿಗೆ ಬಂದಿರುತ್ತಾರೆ. ಮಹಾತ್ಮನಾದ ರಾಮನು ಎಲ್ಲರ ಎದುರಿಗೆ ದಿವ್ಯವಾದ ಶೈವ ಧನಸ್ಸನ್ನ ಭಗ್ನಗೊಳಿಸಿದನು. ಆದ್ದರಿಂದ ಅತಿ ವೀರ್ಯವನ್ನ ಹೊಂದಿರುವ ಮಹಾತ್ಮನಾದ ರಾಮನಿಗೆ ನನ್ನ ಮಗಳು ಸೀತೆಯನ್ನು ಕೊಟ್ಟು ಮದುವೆ ಮಾಡಬೇಕೆಂದಿರುವೆನು. ಈ ವಿವಾಹ ಸಂಬಂಧಕ್ಕೆ ನೀವು ಸಮ್ಮತಿಸಿ ಮಂತ್ರಿ, ಪುರೋಹಿತ, ಉಪಾಧ್ಯಾಯ ಸಹಿತರಾಗಿ ಇಲ್ಲಿಗೆ ಆಗಮಿಸಿರಿ. ವಿಜಯಿಗಳಾಗಿ ರಾಮ ಲಕ್ಷ್ಮಣರನ್ನ ನೀವು ಇಲ್ಲಿ ಕಾಣಬಹುದು. ನಿಮ್ಮ ಆಗಮನದಿಂದ ನಮ್ಮನ್ನೆಲ್ಲ ಸಂತೋಷಪಡಿಸಿ ನಿಮ್ಮ ಪುತ್ರನ ಕಲ್ಯಾಣ ಮಹೋತ್ಸವದಿಂದ ಉಂಟಾಗುವ ಆನಂದವನ್ನ ಪಡೆಯಿರಿ ಎಂಬುದಾಗಿ ತಿಳಿಸಿದ್ದಾರೆ. ದಶರಥನು ಈ ಶುಭ ವಾರ್ತೆಯನ್ನ ಕೇಳಿ ಬಹಳ ಸಂತುಷ್ಟನಾಗಿ ವಸಿಷ್ಠ, ವಾಸುದೇವರಿಗೂ ಮಂತ್ರಿಗಳಿಗೂ ಈ ಶುಭ ವೃತ್ತಾಂತವನ್ನ ತಿಳಿಸಿ, ಈ ಸಂಬಂಧವು ನಿಮಗೆ ಸಮ್ಮತವಿದ್ದರೆ ಸಾವಕಾಶವಿಲ್ಲದೆ ನಾವೆಲ್ಲ ಈಗಲೇ ಮಿಥಿಲೆಗೆ ಪಯಣ ಮಾಡೋಣ ಎಂದನು. ಆ ರಾತ್ರಿಯು ಕಳೆಯಲಾಗಿ ದಶರಥ ಮಹಾರಾಜನು ಸಾರಥಿಯಾದ ಸುಮಂತ್ರನೊಡಗೂಡಿ ತಮ್ಮ ಬೊಕ್ಕಸದಿಂದ ಸಮೃದ್ಧವಾಗಿ ಹಣವನ್ನ ತೆಗೆದುಕೊಂಡು ಚತುರಂಗ ಸೈನ್ಯದೊಡನೆಯೂ ವಸಿಷ್ಠ, ವಾಸುದೇವ, ಜಂಬಾಲಿ, ಕಶ್ಯಪ ಮುಂತಾದ ಮಹರ್ಷಿಯನ್ನೊಡಗೂಡಿ ರಥವನ್ನೇರಿ ಹೊರಟನು. 4 ದಿವಸ ಪಯಣ ಮಾಡಿ ಮಿಥಿಲೆಗೆ ಬಂದು ಸೇರಿದನು. ಜನಕರಾಜನು ಕಾಣಿಕೆಗಳನ್ನ, ಪೂಜಾ ಸಂಭಾರುಗಳನ್ನ ತೆಗೆದುಕೊಂಡು ವೃದ್ಧನಾದ ದಶರಥನನ್ನ ಕಂಡು ಪರಮಾನಂದ ಭರಿತನಾಗಿ, ಮಹಾರಾಜ, ನಿಮಗೆ ಸ್ವಾಗತ. ನೀವು ಬಂದದ್ದು ನನ್ನ ಭಾಗ್ಯ. ನಿಮ್ಮ ಮಕ್ಕಳ ಪರಾಕ್ರಮವನ್ನ ನೋಡಿ ನೀವು ಸಂತೋಷಿಸಬೇಕು. ಪೂಜ್ಯರಾದ ವಸಿಷ್ಠರು ಬ್ರಾಹ್ಮಣರೊಡಗೂಡಿ ಇಲ್ಲಿಗೆ ಬಂದಿರುವುದು ನನ್ನ ಭಾಗ್ಯ ವಿಶೇಷವೇ. ನನ್ನ ವಂಶವು ಪೂಜ್ಯವಾಯಿತು. ನನ್ನ ವಿಘ್ನಗಳೆಲ್ಲವೂ ನಾಶ ಹೊಂದಿದವು. ಮಹಾಮಹಿಮೆಯುಳ್ಳ ರಘುವಂಶದ ರಾಜ್ಯರು ಸಂಬಂಧವು ದೊರೆತಿರುವುದರಿಂದ ನಮ್ಮ ವಂಶವು ಪುರಸ್ಕೃತವಾಯಿತು. ನಾಳೆಯ ದಿನ ಯಜ್ಞವು ಮುಗಿಯುವುದು. ಅದಾದ ನಂತರ ವಿವಾಹ ಮಾಡುವುದು ಋಷಿ ಸಮ್ಮತವಾಗಿದೆ ಎಂದನು. ದಶರಥನು, ಜನಕರಾಜ,
ಕನ್ಯಾದಾನ ಮಾಡುವವರು ಯಾವಾಗ ಕನ್ನಿಕೆಯನ್ನು ಧಾರೆ ಎರೆದು ಕೊಡುವರು ಆಗ ಪ್ರತಿಗ್ರಹಿಸಬೇಕು ಎನ್ನುವುದು ಅಯೋಕ್ತಿ. ಆದ್ದರಿಂದ ಕನ್ಯಾದಾನ ಮಾಡುವ ನೀನು ಹೇಗೆ ಹೇಳುವೆಯೋ ಅದರಂತೆಯೇ ಆಗಲಿ ಎಂದನು. ದಶರಥ ರಾಜನ ಸೌಮ್ಯವನ್ನ ನೋಡಿ ಜನಕರಾಯನು ಆಶ್ಚರ್ಯಪಟ್ಟನು. ಋಷಿಗಳೆಲ್ಲರೂ ಪರಸ್ಪರ ಸಮಾಗಮ ಹೊಂದಿ ಆ ರಾತ್ರಿಯನ್ನ ಸುಖವಾಗಿ ಕಳೆದರು. ದಶರಥನು ಅಲ್ಲಿಂದ ತನ್ನ ಮಕ್ಕಳನ್ನು ನೋಡಿ ಸಂತೋಷಪಟ್ಟನು. ಜನಕನು ಅಂದಿನ ಯಜ್ಞ ಕ್ರಿಯೆಯನ್ನ ಮುಗಿಸಿ ಮಗಳ ಮದುವೆಯ ಪೂರ್ವಾಂಗವಾಗಿ ಮಾಡಬೇಕಿದ್ದ ಕಾರ್ಯಗಳನ್ನೆಲ್ಲ ಮುಗಿಸಿದನು. ಎಲ್ಲರೂ ಆ ರಾತ್ರಿಯನ್ನ ಸುಖವಾಗಿ ಕಳೆದರು. ಮೂರನೇ ದಿನ ಬೆಳಿಗ್ಗೆ ಜನಕನು ಋಷಿಗಳೊಡನೆ ಯಜ್ಞ ಕಾರ್ಯಗಳನ್ನು ಮುಗಿಸಿದನು. ಪುರೋಹಿತರಾದ ಶತನಂದರ ಮೂಲಕ ಸಂಖ್ಯಾಸ್ತವೆಂಬ ಪಟ್ಟಣವನ್ನು ಆಳುತ್ತಿರುವ ತನ್ನ ತಮ್ಮ ಕುಶಧ್ವಜನನ್ನ ಈ ಮಹೋತ್ಸವಕ್ಕೆ ಕರೆಸಿದನು. ಕುಶಧ್ವಜರಾಜನು ಮಿಥಿಲಾ ಪಟ್ಟಣಕ್ಕೆ ಆಗಮಿಸಿ ಅರಮನೆಗೆ ಬಂದು ಶತನಂದರಿಗೂ ಜನಕರಾಜನಿಗೂ ನಮಸ್ಕರಿಸಿದನು. ದಶರಥ ರಾಜನನ್ನ ಆತನ ಮಕ್ಕಳು ಮಂತ್ರಿಗಳೊಡನೆ ಅರಮನೆಗೆ ಆಹ್ವಾನಿಸಿದರು. ದಶರಥನು ಜನಕನಿಂದ ಸ್ವಾಗತಿಸಲ್ಪಟ್ಟು ಉಚಿತಾಸನದಲ್ಲಿ ಕುಳಿತನು. ನಂತರ ಪೂಜ್ಯರಾದ ಬ್ರಹ್ಮಶ್ರೀಗಳಾದ ಕುಲಗುರುವಾದ ವಶಿಷ್ಠರು ದಶರಥನ ವಂಶಾವಳಿಯನ್ನ ಕ್ರಮವಾಗಿ ಹೇಳಿದರು. ಬ್ರಹ್ಮನು ಮಹಾವಿಷ್ಣುವಿನ ನಭಿಕಮಲದಲ್ಲಿ ಹುಟ್ಟಿದನು. ಬ್ರಹ್ಮನಿಂದ ಮಾರೀಚಿಯು ಹುಟ್ಟಿದನು. ಮಾರೀಚಿಯಿಂದ ಕಶ್ಯಪನು ಹುಟ್ಟಿದನು. ಕಶ್ಯಪನಿಂದ ಸೂರ್ಯನು, ಸೂರ್ಯನಿಂದ ಮನುವು ಹುಟ್ಟಿದರು. ಮನುವಿಗೆ ಈಕ್ಷುಕನೆಂಬ ಮಗನು ಹುಟ್ಟಿದನು. ಆ ಈಕ್ಷುವೆ ಅಯೋಧ್ಯೆಗೆ ಮೊದಲನೆಯ ರಾಜನು. ಆತನಿಂದ ಕುಕ್ಷೆ ಎಂಬುವನು ಹುಟ್ಟಿದನು. ಕುಕ್ಷಿಯಿಂದ ವೀಕ್ಷುಕಿಯು, ವೀಕ್ಷುಕಿಯಿಂದ ಬಾಣನು, ಬಾಣದಿಂದ ಅರಣ್ಯನೆಂಬುವವನು, ಅರಣ್ಯ ರಾಜನಿಗೆ ಮೃತುವನೆಂಬ ಮಗನು ಹುಟ್ಟಿದನು. ಪೃಥುವಿಗೆ ತ್ರಿಶಂಕುವು, ಆತನಿಗೆ ಧನ್ವ ಮಹಾರಾಜನು, ಆತನಿಗೆ ಯವನಾಶ್ವನು ಹುಟ್ಟಿದನು. ಯುವನಾಶ್ವನಿಗೆ ಮಂದ್ರತ್ವು ಮಗನು, ಮಂದ್ರತ್ವುವಿಗೆ ಸುದಂದಿ ಎಂಬ ಮಗನಾದನು. ಸುದಂದಿಗೆ ಧ್ರುವಸಂಧಿ, ಪ್ರಸನ್ನಜಿತ್ ಎಂಬ ಇಬ್ಬರು ಮಕ್ಕಳಾದರು. ಅವರಲ್ಲಿ ಜ್ಯೇಷ್ಠನಾದ ಧ್ರುವಸಂಧಿಗೆ ಭರತನೆಂಬ ಯಶಸ್ವಿಯಾದ ಮಗನು ಹುಟ್ಟಿದನು. ಭರತನಿಗೆ ಅಸಿತನೆಂಬುವನು ಮಗನು. ಅಸಿತನು ಮಹಾಬಲಶಾಲಿಯಾಗಿದ್ದನು. ಈತನಿಗೆ ಯಹಾಯ, ತಲಂಜಂಗ, ಶಶಿಬಿಂದು ಎಂಬ ಶತ್ರುಗಳು ಉಂಟಾದರು. ಇವರುಗಳು ಒಡನೆಯೇ ಯುದ್ಧ ಮಾಡಿ ಸೋತು ಅಲೆದುಳಿದ ತನ್ನ ಅಲ್ಪ ಸೈನ್ಯದೊಡನೆ ಇಬ್ಬರು ಭಾರ್ಯರೊಡನೆ ಹಿಮೋತ್ ಪರ್ವತಕ್ಕೆ ಹೋಗಿ ಅಲ್ಲಿ ಭೃಗು ಪ್ರಸಾವನ ಎಂಬ ತಪ್ಪಲಿನಲ್ಲಿ ವಾಸಿಸುತ್ತಿದ್ದರು. ಅಲ್ಲಿ ಇವನ ಹೆಂಡತಿಯರಿಬ್ಬರು ಗರ್ಭಿಣಿಯಾದರು. ಸ್ವಲ್ಪ ಕಾಲದಲ್ಲಿಯೇ ಅಸಿತನು ಅಸುನೀಗಿದನು. ಅವನ ಹೆಂಡತಿಯರಲ್ಲಿ ಒಬ್ಬಳು ತನ್ನ ಸವತಿಯ ಮೇಲಿನ ಹೊಟ್ಟೆ ಕಿಚ್ಚಿನಿಂದ ಆಕೆಯ ಗರ್ಭವನ್ನ ಕೆಡಿಸಬೇಕೆಂದು ವಿಷಪೂರಿತ ಆಹಾರವನ್ನ ಕೊಟ್ಟಳು. ಅದೇ ಸಮಯದಲ್ಲಿ ಭೃಗು ವಂಶದಲ್ಲಿ ಹುಟ್ಟಿದ ಚವ್ಯನೆಂಬ ಋಷಿಯು ಅಲ್ಲೇ ತಪಸ್ಸು ಮಾಡುತ್ತಿದ್ದನು. ಋಷಿಯನ್ನ ನೋಡಿ ರಾಜನ ಹೆಂಡತಿಯರಲ್ಲಿ ವಿಷವನ್ನ ಭಕ್ಷಿಸಿದವಳು ಮೊದಲು ಬಂದು ಪುತ್ರನನ್ನ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿದಳು. ಆಗ ಋಷಿಯು ಮೊದಲು ಬಂದು ಪ್ರಾರ್ಥಿಸಿದವಳನ್ನ ಕಂಡು, ಭಾಗ್ಯಶಾಲಿಯೇ, ನಿನ್ನ ಹೊಟ್ಟೆಯಲ್ಲಿಯೇ ಮಹಾವೀರನಾದ ಮಗನು ಹುಟ್ಟುವನು. ಆತನೊಡನೆಯೇ ವಿಷವು ಹುಟ್ಟುವುದು. ಇದಕ್ಕಾಗಿ ನೀನು ಚಿಂತಿಸಬೇಕಾಗಿಲ್ಲ ಎಂದನು. ಸ್ವಲ್ಪ ಕಾಲದಲ್ಲಿಯೇ ಚವ್ಯಾನಂದ ಮಹರ್ಷಿಯ ಅನುಗ್ರಹದಿಂದ ಆಕೆಯು ಗಂಡು ಮಗುವನ್ನ ಪ್ರಸವಿಸಿದಳು. ಸವತಿಯು ದ್ವೇಷದಿಂದ ಕೊಟ್ಟಿದ್ದ ವಿಷವು ಮಗುವಿನ ಸಂಗಾಡವೇ ಕೆಳಗೆ ಬಿದ್ದಿತು. ಗರ ಅಂದರೆ ವಿಷದೊಡನೆ ಹುಟ್ಟಿದ್ದರಿಂದ ಆತನಿಗೆ ಸಗಾರನೆಂದು ಹೆಸರಿಸಲಾಯಿತು. ಮಹಾನುಭಾವನಾದ ಸಗಾರನಿಗೆ ಅಶುಮಂಜನೆಂಬ ಮಗನಾದನು. ಅಸಮಂಜನು ಮಗನ ಹೆಸರು ಅಶುಮಂತ. ಅಶುಮಂತನ ಮಗ ದಿಲೀಪ. ದಿಲೀಪನ ಮಗನೇ ಸುಪ್ರಸಿದ್ಧನಾದ ಭಗೀರಥ. ಭಗೀರಥನ ಮಗನೇ ಕಾಕುಸ್ತ. ಆತನಿಂದ ರಘು ಹುಟ್ಟಿದನು. ರಘುವಿಗೆ ಮಹಾ ತೇಜಸ್ವಿಯಾದ ಪ್ರಬುದ್ಧನೆಂಬ ಮಗನಾದನು. ಇವನು ಮುಂದೆ ಕಲ್ಮಷಪಾದನೆಂದು ಪ್ರಸಿದ್ಧಿಯಾದನು. ಈತನಿಂದ ಶಂಕನನು, ಶಂಕನುನಿಂದ ಸುದರ್ಶನನು, ಸುದರ್ಶನಿಂದ ಅಗ್ನಿವರ್ಣನು, ಅವನಿಂದ ಶೀಘ್ರನನು, ಶೀಘ್ರನಿಂದ ವರುವು, ವರುವಿನಿಂದ ಪಶುಶುಕನು, ಅವನಿಂದ ಅಂಬರೀಷನು ಕ್ರಮವಾಗಿ ಜನಿಸಿದರು. ಅಂಬರೀಷನ ಮಗನೇ ನಹುಷ. ನಹುಷನಿಂದ ಯಹಾತಿಯು ಹುಟ್ಟಿದನು. ಯಹಾತಿಯಿಂದ ನಭಂಗನನು, ನಭಂಗನಿಂದ ಅಜಮಹಾರಾಜನು ಹುಟ್ಟಿದರು. ಅಜಮಹಾರಾಜನ ಮಗನೇ ದಶರಥ ಚಕ್ರವರ್ತಿ. ಈ ರಾಮಲಕ್ಷ್ಮಣರು ದಶರಥನ ಮಕ್ಕಳು. ಜನಕ ಮಹಾರಾಜ. ಬ್ರಹ್ಮನಿಂದ ಮೊದಲುಗೊಂಡು ಬಂದಿರುವ ಈ ವಂಶಸ್ಥರು ಪರಮಧಾರ್ಮಿಕರು, ಪರಾಕ್ರಮಿಗಳು, ಸತ್ಯವಾದಿಗಳು, ಸದಾಚಾರಶೀಲರು ಆಗಿರುತ್ತಾರೆ. ರಾಮಲಕ್ಷ್ಮಣರು ಇಂತಹ ವಂಶದಲ್ಲಿ ಹುಟ್ಟಿದವರು. ಈ ಇಬ್ಬರು ರಾಜಕುಮಾರರಿಗೆ ನಿನ್ನ ಇಬ್ಬರು ಹೆಣ್ಣು ಮಕ್ಕಳನ್ನ ಕೊಟ್ಟು ಕನ್ಯಾದಾನ ಮಾಡಿ ವಿವಾಹವನ್ನ ಬೆಳೆಸು ಎಂದರು. ವಶಿಷ್ಠರ ಮಾತಿನಿಂದ ಸಂತುಷ್ಟನಾದ ಜನಕನು, ಮಹರ್ಷಿಗಳೇ, ನಿಮಗೆ ಮಂಗಳ. ನಾನು ನನ್ನ ವಂಶಕ್ರಮವನ್ನ ಹೇಳುತ್ತೇನೆ, ಕೇಳಿರಿ. ತನ್ನ ಸ್ವಚರಿತಗಳಿಂದ ಪ್ರಸಿದ್ಧಿಯನ್ನ ಪಡೆದ ನಿಮಿ ಎಂಬ ರಾಜನಿದ್ದನು. ಆತನಿಗೆ ಮಿತಿ ಎಂಬ ಪುತ್ರನು ಹುಟ್ಟಿದನು. ಅವನೇ ಈ ಮಿಥಿಲಾ ಪಟ್ಟಣವನ್ನು ನಿರ್ಮಿಸಿದನು. ನಮ್ಮ ವಂಶಕ್ಕೆ ಅವನೇ ಮೊದಲನೆಯ ಜನಕನು. ಅವನಿಗೆ ಉದವಾಸ, ಅವನಿಗೆ ನಂದಿವರ್ಧನನು ಹುಟ್ಟಿದರು. ನಂದಿವರ್ಧನಿಗೆ ಸುಕೇತ ಎಂಬ ಮಗನಾದನು. ಅವನಿಗೆ ದೇವರಾತನು, ದೇವರಾತನಿಗೆ ಬ್ರಹ್ಮದ್ರಥನೆಂಬುವರು ಮಕ್ಕಳು. ಬೃಹದ್ರಥನಿಗೆ ಮಹಾವೀರನು, ಮಹಾವೀರನಿಗೆ ಸುಧೃತಿಯು ಎಂಬುವನು ಮಕ್ಕಳು. ಸುಧೃತಿಯಿಂದ ದೃಷ್ಟಕೇತುವು ಹುಟ್ಟಿದನು.
ಅವನಿಂದ ಆರ್ಯಾಶ್ವನು, ಇವನಿಂದ ಮರುವು ಹುಟ್ಟಿದರು. ಮರುವಿಗೆ ಪ್ರತಿನಂದಕನು ಮಗನು, ಪ್ರತಿನಂದಕನಿಂದ ಕೀರ್ತಿರಥನು ಹುಟ್ಟಿದನು. ಕೀರ್ತಿರಥನಿಗೆ ದೇವವಿದುಂಬನೆಂಬನು ಮಗನಾಗಿ ಹುಟ್ಟಿದನು. ದೇವವಿದನಿಂದ ವಿಬಂಧನು, ಅವನಿಂದ ಮಹೇಂದ್ರಿಕನು ಜನಿಸಿದನು. ಮಹೇಂದ್ರಿಕನಿಂದ ರಾಜರ್ಷಿಯಾದ ಕೀರ್ತಿರಥನು ಹುಟ್ಟಿದನು. ಕೀರ್ತಿರಥನ ಮಗನು ಮಹಾರೋಮ, ಮಹಾರೋಮನಿಂದ ಸ್ವರ್ಣರೋಮನು, ಸ್ವರ್ಣರೋಮನಿಂದ ಅಶ್ವತ್ಥರೋಮನು ಜನಿಸಿದರು. ಧಾರ್ಮಿಕನಾದ ಋಷಶೋಮನ ಹಿರಿಯ ಮಗನು ನಾನು. ಈ ಕುಶಧ್ವಜನು ನನ್ನ ತಮ್ಮನು. ನಮ್ಮ ತಂದೆಯ ಹಿರಿಯ ಮಗನಾದ ನನಗೆ ರಾಜ್ಯವನ್ನು ಒಪ್ಪಿಸಿ ಕಾಡಿಗೆ ಹೋಗಿ ತಪಸ್ಸು ಮಾಡುತ್ತಲೇ ಸ್ವರ್ಗಸ್ಥನಾದನು. ಅನಂತರ ನಾನು ನನ್ನ ತಮ್ಮನನ್ನು ಪ್ರೀತಿಯಿಂದ ನೋಡಿಕೊಂಡು ಧರ್ಮದಿಂದ ರಾಜ್ಯಪಾಲನೆ ಮಾಡುತ್ತಿದ್ದೇನೆ. ಸ್ವಲ್ಪ ಕಾಲದ ಮೇಲೆ ಸಂಖ್ಯಾಸಪುರಕ್ಕೆ ಅಧಿಪತಿಯಾಗಿದ್ದ ಸುಧನ್ವನು ನಮ್ಮ ಮೇಲೆ ದಂಡೆತ್ತಿ ಬಂದು ನನ್ನಲ್ಲಿ ಶಿವಧನುಷನ್ನು, ಕನ್ಯಾಮಣಿಯಾದ ಲೋಕಸುಂದರಿಯಾದ ಸೀತೆಯನ್ನು ತನಗೆ ಕೊಡಬೇಕೆಂದು ಕೇಳಿದನು. ಆ ಸಲುವಾಗಿ ನನಗೂ ಸುಧನ್ವನಿಗೂ ಯುದ್ಧ ನಡೆಯಿತು. ಯುದ್ಧದಲ್ಲಿ ಸುಧನ್ವನು ನನ್ನಿಂದ ಹತನಾದನು. ನಂತರ ಸಂಖ್ಯಾಸ ಪಟ್ಟಣಕ್ಕೆ ನನ್ನ ತಮ್ಮ ಕುಶಧ್ವಜನನ ರಾಜನಾಗಿ ಮಾಡಿದೆನು. ಇದು ನಮ್ಮ ವಂಶಚರಿತ್ರೆ. ಈಗ ನಾನು ನಿಮ್ಮ ಕೋರಿಕೆಯಂತೆ ಸೀತೆಯನ್ನು ರಾಮನಿಗೂ ಊರ್ಮಿಳೆಯನ್ನು ಲಕ್ಷ್ಮಣನಿಗೂ ಕೊಡುವೆನು ಎಂದು ಮುರುವರ್ತಿ ಶಪಥ ಮಾಡಿ ಹೇಳುತ್ತಿದ್ದೇನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ದಶರಥ ಮಹಾರಾಜನ ಹಾಗೂ ಜನಕರಾಜನ ವಂಶಾವಳಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ. ಮುಂದಿನ ಸಂಚಿಕೆಯಲ್ಲಿ ರಾಮ ಲಕ್ಷ್ಮಣರು ಹಾಗೂ ಭರತ ಶತ್ರುಘ್ನರ ವಿವಾಹದ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಳ್ಳಲಾಗುವುದು. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ.